ನೀಲಾಂಜನಸಮಾಭಾಸಂ ರವಿಪುತ್ರಯಮಾಗ್ರಜಂ ಛಾಯಾಮಾರ್ಥಾಂಡಸಂಭೂತಂ ತಂ ನಮಾಮಿ ಶನೈಶ್ಚರಂ. ಓಂ ಶಂ ಶನೈಶ್ಚರಾಯ ನಮಃ. ಇವತ್ತು ನಾವು ಶನೈಶ್ವರರು ನಿಮ್ಮ ಬೆನ್ನು ಹತ್ತಿದರೆ, ನಿಮ್ಮ ಹೆಗಲು ಹತ್ತಿದ್ರೆ ನಿಮ್ಮ ಜೀವನದಲ್ಲಿ ಯಾವ್ಯಾವ ಘಟನೆಗಳುಂಟಾಗ್ತವೆ, ಯಾವ್ಯಾವ ಸಂದರ್ಭಗಳನ್ನು ನೀವು ಎದುರಿಸಬೇಕಾಗ್ತದೆ, ಯಾವ್ಯಾವ ರೀತಿಯ ಅನಾರೋಗ್ಯ ಸಮಸ್ಯೆಗಳನ್ನು, ಹಣಕಾಸಿನ ಸಮಸ್ಯೆಗಳನ್ನು, ಕೌಟುಂಬಿಕ ಸಮಸ್ಯೆಗಳನ್ನು, ಉದ್ಯೋಗದಲ್ಲಿ ಕಿರಿಕಿರಿಯನ್ನು, ಶತ್ರು ಬಾಧೆಗಳನ್ನು ಎದುರಿಸಬೇಕಾಗಿ ಉಂಟಾಗ್ತಕ್ಕಂಥ ಸನ್ನಿವೇಶಗಳು ಉಂಟಾಗ್ತವೆ ಅಂತ ತಿಳ್ಕೊಳ್ಳೋಣ. ಶನೈಶ್ವರರು ನಿಮ್ಮ ಬೆನ್ನು ಹತ್ತಿದ್ದಾರೆ ಅಂದರೆ, ನಿಮ್ಮ ಹೆಗಲು ಹತ್ತಿದ್ದಾರೆ ಅಂತಂತಂದರೆ ಅದು 3 ಸಮಯದಲ್ಲಿ ಮಾತ್ರ ಸಾಧ್ಯ ಆಗುತ್ತೆ. ಯಾವಾಗ ಅಂತಂದರೆ, ಒಂದು ನಿಮ್ಮ ರಾಶಿ ರೀತಿಯಲ್ಲಿ, ಗೋಚಾರ ರೀತಿಯಲ್ಲಿ, ಪಂಚಮ ಶನಿ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಅಷ್ಟಮ ಶನಿ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಸಾಡೆ ಸಾತಿ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಶನೈಶ್ವರರು ನಿಮ್ಮ ಬೆನ್ನು ಹತ್ತಲಿಕ್ಕೆ ಎಲ್ಲ ರೀತಿಯೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡ್ರು. ಶನೈಶ್ವರರು ನಿಮ್ಮ ಬೆನ್ನು ಹತ್ತತಕ್ಕಂಥ ಸಂದರ್ಭಗಳು ಉಂಟಾಗ್ತವೆ. ಹೀಗೆ ಶನೈಶ್ವರರು ನಿಮ್ಮ ಬೆನ್ನು ಹತ್ತಿದ್ದಾರೆ ಅಂತಂದರೆ ಒಂದಷ್ಟು ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಯಾವ್ಯಾವ ಘಟನೆಗಳು ನಡೀತವೆ ಅಂತ ಈ ಒಂದು ವಿಡಿಯೋದಲ್ಲಿ ನಾವು ಒಂದೊಂದೇ ತಿಳ್ಕೊಳ್ತಾ ಹೋಗೋಣ. ನೇರವಾಗಿ ವಿಚಾರಕ್ಕೆ ಬಂದ್ಬಿಡೋಣ. ಶನೈಶ್ವರ ಬೆನ್ನು ಹತ್ತಿದ್ದಾರೆ ಅಂತಂತಂದರೆ ಮೊದಲು ಕಾಣಿಸ್ಕೊಳ್ತಕ್ಕಂಥ ಘಟನೆ ಯಾವುದು ಅಂತಂತಂದರೆ, ನಿಮ್ಮ ಮನೆಯ ಸಮೀಪದಲ್ಲಿ ಅಥವಾ ನಿಮ್ಮ ಮನೆಯ ಸುತ್ತ, ನಿಮ್ಮ ಮನೆಯ ಹೊರಾಂಡದಲ್ಲಿ, ನಿಮ್ಮ ಮನೆಯ ಮುಂಭಾಗದಲ್ಲಿ ಕಾಗೆಗಳು ಬಂದು ಒಂದೇ ಸಮನೆ ಜೋರಾಗಿ ಕಿರಿಚಿಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಅತಿಯಾದ ಕಾಗೆಗಳ ಸದ್ದಿನಿಂದ ದೊಡ್ಡ ಮಟ್ಟದಲ್ಲಿ ನೀವು ಡಿಸ್ಟರ್ಬ್ಗೆ ಒಳಗಾಗ್ತವೆ. ಕಾಗೆಗಳನ್ನು ಶನೈಶ್ವರನ ಪ್ರತಿರೂಪವಾಗಿ, ಶನೈಶ್ವರನ ವಾಹನವಾಗಿ ನಾವು ಪ್ರತಿಬಿಂಬಿಸ್ತೀವಿ. ಹಾಗಾಗಿ ಅಂಥ ಶನೈಶ್ವರನ ಪ್ರತಿರೂಪವಾಗಿರ್ತಕ್ಕಂಥ ಕಾಗೆಗಳು ಒಂದೇ ಸಮ ನಿಮ್ಮ ಮನೆ ಹತ್ರ ಬಂದು ಕಿರಿಚ್ಕೊಳ್ತಾ ಇದ್ದಾವೆ ಅಂತಂದರೆ ನೀವು ಅರ್ಥ ಮಾಡ್ಕೋಬೇಕು, ಇನ್ನು ಕೆಲವೇ ದಿನಗಳಲ್ಲಿ ಶನೈಶ್ವರರು ನಿಮ್ಮ ಬೆನ್ನು ಹತ್ತಾ ಇದ್ದಾರೆ ಅಂತ. ಇದರ ಜೊತೆಗೆ ನಿಮ್ಮ ಮನೆಯ ಬಾಗಿಲಿಗೆ ಕಪ್ಪು ಹಸುಗಳಾಗಲಿ, ಕಪ್ಪು ಎಮ್ಮೆ ಆಗಲಿ, ಕಪ್ಪು ಕಂಬಳಿಯನ್ನು ಧರಿಸಿರ್ತಕ್ಕಂತಹ, ಕಪ್ಪು ವಸ್ತ್ರಗಳನ್ನು ಧರಿಸಿರ್ತಕ್ಕಂತಹ ಭಿಕ್ಷುಕರಾಗಲಿ, ವಯೋವೃದ್ಧರಾಗಲಿ ಬಂದು ಭಿಕ್ಷಾಟನೆಯನ್ನು ಮಾಡ್ತಾ ಇದ್ದಾರೆ ಅಂತಂದರೆ, ಆ ಕಪ್ಪು ಹಸು ಜೋರಾಗಿ ಕಿರಿಚ್ಕೊಳ್ತಾ ಇದೆ ಅಂತಂದರೆ, ಕಪ್ಪು ಎಮ್ಮೆ ಜೋರಾಗಿ ಕಿರಿಚ್ಕೊಳ್ತಾ ಇದೆ ಅಂದರೆ ನಿಮ್ಮ ಮನೆ ಬಾಗಿಲಿಗೆ ಬಂದು ನೀವು ಅರ್ಥ ಮಾಡ್ಕೋಬೇಕು, ಇನ್ನು ಕೆಲವೇ ದಿನಗಳಲ್ಲಿ ಶನೈಶ್ವರರು ನಿಮ್ಮ ಬೆನ್ನು ಹತ್ತಕ್ಕಂಥ ಸಂದರ್ಭಗಳಿದ್ದಾವೆ. ಹೀಗೆ ಕಪ್ಪು ಕಾಗೆ, ಕಪ್ಪು ಹಸು, ಕಪ್ಪು ಎಮ್ಮೆ, ಕಪ್ಪು ಬಣ್ಣದಿಂದ ಕೂಡಿರ್ತಕ್ಕಂತಹ ಕಂಬಳಿಯನ್ನು ತೊಟ್ಟಿರ್ತಕ್ಕಂತಹ ಭಿಕ್ಷುಕರಾಗಲಿ, ಭಿಕ್ಷುಕಿಯಾಗಲಿ, ವಯೋವೃದ್ಧರಾಗಲಿ ನಿಮ್ಮ ಮನೆಯ ಮುಂಬಾಗಿಲಿಗೆ ಬಂದು, ಮನೆಯ ಬಾಗಿಲಿನ ಬಳಿ ಬಂದು ಜೋರಾಗಿ ಕಿರಿಚ್ಕೊಳ್ತಾ ಇದ್ದಾರೆ ಅಂತಂತಂದರೆ ಶನೈಶ್ವರರು ನಿಮ್ಮ ಬೆನ್ನು ಹತ್ತಲಿಕ್ಕೆ ತುಂಬ ಹತ್ತಿರದಲ್ಲಿ ಬಂದು ನಿಂತಿದ್ದಾರೆ ಅಂತ ನೀವು ಅರ್ಥವನ್ನು ಮಾಡ್ಕೋಬೇಕು. ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ಕಾರ್ಮಿಕರಾಗಲಿ, ನಿಮ್ಮ ಮನೆಯ ಕಸವನ್ನು ಎತ್ಕೊಂಡು ಹೋಗ್ತಕ್ಕಂಥ ಡಿ ಗ್ರೂಪ್ ನೌಕರರಾಗಲಿ, ಇವರು ನಿಮ್ಮ ಮನೆಯ ಬಾಗಿಲಿಗೆ ಬಂದು ಜೋರಾಗಿ ಕಿರ್ಚಾಟವನ್ನು ಮಾಡ್ತಾ ಇದ್ದಾರೆ, ಜಗಳವನ್ನು ಮಾಡ್ತಾ ಇದ್ದಾರೆ, ಅರ್ಚ್ತಾ ಇದ್ದಾರೆ ಅಂದರೆ ಅದು ಶನೈಶ್ವರರು ಬೆನ್ನು ಹತ್ತಲಿಕ್ಕೆ ತಯಾರಿಯನ್ನು ನಡೆಸ್ತಾ ಇರತಕ್ಕಂಥ ಸಂದರ್ಭ ಆಗಿರುತ್ತೆ. ಇನ್ನು ಘಟನೆ ಎರಡರಲ್ಲಿ ಏನಾಗ್ತದೆ ಅಂತಂತಂದರೆ, ಈ ಒಂದು ಪ್ರಾಣಿಗಳು ತುಂಬ ಕಿರ್ಚೋದನ್ನ, ಆ ಒಂದು ಹಿಂಸೆಯಿಂದ, ಭಿಕ್ಷುಕರು ಬಂದು ಆ ಕಿರ್ಚಾಟದಿಂದ, ವಯೋವೃದ್ಧರ ಕಿರ್ಚಾಟದಿಂದ, ಮಕ್ಕಳ ಕಿರ್ಚಾಟದಿಂದ ಘಟನೆ ಎರಡರಲ್ಲಿ ಏನಾಗ್ತದೆ ಅಂತಂದರೆ, ನೀವು ಅತಿಯಾದ ಕೋಪ, ಸಿಟ್ಟು, ದುಡುಕ್ತನದಿಂದ ಆ ಕಾಗೆಗಳಿಗೆ ಹೊಡೆಯೋದ್ರಿಂದ, ಕಪ್ಪು ಹಸುವಿಗೆ ಹೊಡೆಯೋದ್ರಿಂದ, ಕಪ್ಪು ಎಮ್ಮೆಗೆ ಹೊಡೆಯೋದ್ರಿಂದ, ಮಕ್ಕಳಿಗೆ ಹೊಡೆಯೋದ್ರಿಂದ, ವೃದ್ಧರಿಗೆ ಹೊಡೆಯೋದ್ರಿಂದ, ಭಿಕ್ಷುಕರಿಗೆ ಒದೆಯೋದ್ರಿಂದ, ಭಿಕ್ಷುಕರಿಗೆ ಬೈಯೋದ್ರಿಂದ, ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ, ಕೆಲಸಗಾರರಿಗೆ ಹೊಡೆಯೋದು, ಬೈಯೋದು, ಒದೆಯೋದು, ಅವಮಾನಗಳನ್ನು ನಿಂದನೆಯನ್ನು ಮಾಡೋದ್ರಿಂದ ಘಟನೆ 2 ಪ್ರಾರಂಭವಾಗ್ತದೆ. ಹೀಗೆ ಈ ಯಾರೇ ವ್ಯಕ್ತಿಗಳಾಗಲಿ, ಇವರುಗಳಿಗೆ ನೀವು ಕಾಲಲ್ಲೇನಾದರೂ ಒದ್ರೆ, ಕೈಯಲ್ಲೇನಾದರೂ ಒಡೆದ್ರೆ, ನಿಮ್ಮ ಮಾತಿನಿಂದ ಏನಾದರೂ ಅವ್ರಿಗೆ ಘಾಸಿಯನ್ನು ಗೊಳಿಸಿದ್ರೆ, ಅಪಮಾನಗಳನ್ನು ಉಂಟು ಮಾಡಿದ್ರೆ, ಅಲ್ಲಿಂದ ನಿಮ್ಮ ಲೈಫಲ್ಲಿ ಬ್ಯಾಡ್ ಲಕ್ ಅನ್ನೋದು ಸ್ಟಾರ್ಟ್ ಆಗ್ತದೆ. ಕಾಲಿನಿಂದ ಒದ್ದಿದ್ದೀರಾ ಅಂತಂದರೆ ಶನೈಶ್ವರರು ಆ ಕಾಲಿನ ಮೂಲಕವೇ ನಿಮ್ಮನ್ನು ಪ್ರವೇಶವನ್ನು ಮಾಡ್ತಾರೆ. ಕೈಯಿಂದ ಏನಾದರೂ ಹೊಡೆದಿದ್ದೀರಾ ಅಂದರೆ ಆ ಕೈಯಿನ ಮೂಲಕನೇ ನಿಮ್ಮನ್ನು ಪ್ರವೇಶವನ್ನು ಮಾಡ್ತಾರೆ. ಮಾತಿನಿಂದ ಏನಾದರೂ ನಿಂದಿಸಿದ್ದೀರಾ ಅಂತಂದರೆ ಆ ಮಾತಿನ ಮೂಲಕನೇ ನಿಮ್ಮೊಳಗೆ ಪ್ರವೇಶವನ್ನು ಮಾಡ್ತಾರೆ.
ಹೀಗೆ ಪ್ರವೇಶವನ್ನು ಮಾಡಿದಂಥ ಶನೇಶ್ವರರು ಒಂದು ಕಾಲಿನ ಭಾಗದ ಮೊಣಕಾಲಿನ ಭಾಗದಲ್ಲಿ ನೆಲೆ ನಿಲ್ಬೋದು, ಕೈಯಿನ ಮೂಲಕ ಪ್ರವೇಶವನ್ನು ಮಾಡಿದ್ರೆ ಹಸ್ತಗಳಲ್ಲಿ ಉಗುರುಗಳಲ್ಲಿ ನೆಲೆ ನಿಲ್ಬೋದು, ಮೊಣಕೈಯಲ್ಲಿ ನೆಲೆ ನಿಲ್ಬೋದು, ಮಾತಿನ ಮೂಲಕ ನೋವನ್ನು ಮಾಡಿದ್ರೆ ಗಂಟಲಲ್ಲಿ ನೆಲೆಯನ್ನು ಮಾಡ್ಕೋಬೋದು. ಹೀಗೆ ನಿಮ್ಮ ದೇಹಕ್ಕೆ ಪ್ರವೇಶವನ್ನು ಮಾಡದಂಥ ನಿಮ್ಮ ಬೆನ್ನು ಹತ್ತಿದ ಶನೇಶ್ವರರು ಈ ಭಾಗದಲ್ಲಿ ಬಂದು ನೆಲೆ ನಿಂತ್ಕೋತಾರೆ. ಇಲ್ಲಿಂದ ಆ ಒಂದು ದುಸ್ತರವಾದಂಥ ಕೆಟ್ಟಕರವಾದಂಥ ಸನ್ನಿವೇಶಗಳು ಪ್ರಾರಂಭವಾಗ್ತದೆ. ಇದಾದ ನಂತರದಲ್ಲಿ ಘಟನೆ 3 ಪ್ರಾರಂಭ ಆಗ್ತದೆ. ಯಾವಾಗ ಶನೇಶ್ವರರು ಬಂದು ಮೊಳಕಾಲಿನ ಭಾಗದಲ್ಲಿ ಸೇರ್ಕೊತಾರೆ, ಕಾಲು, ಉಗುರು, ಹಸ್ತ, ಬೆನ್ನಿನ ಭಾಗದಲ್ಲಿ ಸೇರ್ಕೊತಾರೆ, ಗಂಟಲಿನ ಭಾಗದಲ್ಲಿ ಸೇರ್ಕೊತಾರೆ, ಅಲ್ಲಿಂದ ನಿಮಗೆ ಅನಾರೋಗ್ಯ ಸಮಸ್ಯೆಗಳು ಉಂಟಾಗಲಿಕ್ಕೆ ಪ್ರಾರಂಭ ಆಗ್ತದೆ. ಅತಿಯಾದ ಮೊಣಕಾಲಿನ ನೋವಿನಿಂದ ನರಳಲಿಕ್ಕೆ ಪ್ರಾರಂಭವನ್ನು ಮಾಡ್ತೀರಾ. ಪಾದಗಳ ಭಾಗದಲ್ಲಿ ದೊಡ್ಡ ಮಟ್ಟದ ಅನಾರೋಗ್ಯ ಉಂಟಾಗ್ತದೆ. ಪಾದಗಳ ಭಾಗದಲ್ಲೆಲ್ಲ ಕೀವು, ರಕ್ತ ಉಂಟಾಗ್ತಕ್ಕಂಥ ಸನ್ನಿವೇಶಗಳು ಉಂಟಾಗ್ತದೆ. ನೀ ಆಪ್ರೇಷನ್ ಆಗಲಿ, ಮೊಣಕಾಲಿನ ಆಪ್ರೇಷನ್ ಉಂಟಾಗ್ತಕ್ಕಂಥ ಸನ್ನಿವೇಶಗಳು ಉಂಟಾಗ್ತದೆ. ಹಸ್ತದ ಭಾಗದಲ್ಲಿ ಗಾಯಗಳಾಗಲಿ, ಕೆರೆತ ಆಗಲಿ, ಅಲರ್ಜಿ ಆಗಲಿ ಉಂಟಾಗ್ತಕ್ಕಂಥ ಸನ್ನಿವೇಶಗಳಿರ್ತದೆ. ಉಗುರಿನ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಲ್ತ್ ಇಶ್ಯೂಸ್ ಕಾಣಿಸ್ಕೊಳ್ಳಿಕ್ಕೆ ಪ್ರಾರಂಭವಾಗ್ತದೆ. ಕೆಲವೊಂದು ಸಂದರ್ಭದಲ್ಲಿ ಅಲರ್ಜಿ ಸ್ಟಾರ್ಟ್ ಆಗಿ ಅದು ದೊಡ್ಡ ಮಟ್ಟದ ಸಫರ್ ಕೊಡಲಿಕ್ಕೆ ಪ್ರಾರಂಭವನ್ನು ಮಾಡ್ತದೆ. ಇನ್ನು ಗಂಟಲಿನ ಭಾಗದಲ್ಲಿ, ನಿಮ್ಮ ಮೊಣಕಾಲಿನ ಭಾಗದಲ್ಲಿ ಏನಾದರೂ ಅನಾರೋಗ್ಯ ಸಮಸ್ಯೆಗಳು ಉಂಟಾಗ್ಬೋದು. ಉಸಿರಾಟಕ್ಕೆ ಸಂಬಂಧಪಟ್ಟಂತಹ, ಗಂಟಲಿಗೆ ಸಂಬಂಧಪಟ್ಟಂಥ ಏನಾದರೂ ಸಮಸ್ಯೆಗಳುಂಟಾಗಿ ಥ್ರೋಟ್ ಇನ್ಫೆಕ್ಷನ್ ಆಗಲಿ, ಲಂಗ್ಸ್ ಇನ್ಫೆಕ್ಷನ್ ಆಗಲಿ, ದೊಡ್ಡ ಮಟ್ಟದ ಕಫ, ಶೀತ, ಕೆಮ್ಮು, ಈ ರೀತಿಯ ಅನಾರೋಗ್ಯ ಸಮಸ್ಯೆಗಳಿಂದ ನೀವು ಹಾಸ್ಪಿಟಲ್ ಪಾಲಾಗ್ಬೋದು. ಆ ಹಾಸ್ಪಿಟ್ಲಿಗೆ ಸಂಬಂಧಪಟ್ಟಂತಹ ದೊಡ್ಡ ಮಟ್ಟದ ಧನ ವ್ಯಯವನ್ನು ಮಾಡಿ, ಹಣವನ್ನು ಖರ್ಚು ಮಾಡಿ ಹಣಕಾಸಿನ ಸಮಸ್ಯೆಗಳಿಗೆ ಸಿಲುಕ್ಬೋದು, ಅನಾರೋಗ್ಯ ಸಮಸ್ಯೆಗಳಿಗೆ ಸಿಲುಕ್ಬೋದು. ಈ ರೀತಿ ಘಟನೆ 3ರಲ್ಲಿ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲಿಕ್ಕೆ ಪ್ರಾರಂಭವನ್ನು ಮಾಡ್ತೇವೆ. ಇನ್ನು ಘಟನೆ 4ಕ್ಕೆ ನಾವು ಬರೋದಾದರೆ, ಈಗ ಎಲ್ಲ ಅನಾರೋಗ್ಯ ಸಮಸ್ಯೆಗಳಿಂದ ಬಾಧೆಯನ್ನು ಪಡ್ತಾ ಇರ್ತಕ್ಕಂಥ ಸಂದರ್ಭದಿಂದ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋದಾದರೆ ದೊಡ್ಡ ಮಟ್ಟದ ಸಾಲದ ಸಮಸ್ಯೆಗೆ ಸಿಗಾಕೋದು. ಯಾವಾಗ ಅನಾರೋಗ್ಯ ಸಮಸ್ಯೆಗಳು ಉಂಟಾಗ್ತದೆ, ಕೌಟುಂಬಿಕ ಕಲಹಗಳು ಉಂಟಾಗಲಿಕ್ಕೆ ಪ್ರಾರಂಭವಾಗ್ತದೆ. ತಂದೆ ಮಕ್ಕಳ ಮಧ್ಯೆ ಭಿನ್ನಾಭಿಪ್ರಾಯ, ಮನಸ್ತಾಪ, ಗಂಡ ಹೆಂಡತಿಯ ಮಧ್ಯೆ ಕೌಟುಂಬಿಕ ಜಗಳಗಳು, ತಂದೆ ಮಕ್ಕಳ ಮಧ್ಯೆ ಕೌಟುಂಬಿಕ ಜಗಳಗಳು. ಈ ಕೌಟುಂಬಿಕ ಜಗಳಗಳಿಂದ ಏನಾಗ್ತದೆ, ಮಾನಸಿಕವಾಗಿ ನೊಂದು ನೀವು ಉದ್ಯೋಗ ಸ್ಥಳದಲ್ಲಿ ಕಿರಿಕಿರಿಯನ್ನು ಅನುಭವಿಸಿ, ಉದ್ಯೋಗ ಸ್ಥಳದಲ್ಲಿ ಶತ್ರು ಬಾಧೆಗಳನ್ನು ಅನುಭವಿಸಿ, ಸ್ಥಳ ಬದಲಾವಣೆ ಉಂಟಾಗ್ತಕ್ಕಂಥ ಸನ್ನಿವೇಶಗಳಿರ್ತದೆ. ಒಂದು ಉದ್ಯೋಗವನ್ನು ಬಿಟ್ಟು ಇನ್ನೊಂದು ಉದ್ಯೋಗಕ್ಕೆ ಹೋಗ್ತಕ್ಕಂಥ ಸನ್ನಿವೇಶ ಆಗಲಿ, ಆ ವಾಸ ಮಾಡ್ತಕ್ಕಂಥ ಮನೆಯನ್ನು ಬಿಟ್ಟು ಇನ್ನೊಂದು ಮನೆಯನ್ನು ವಾಸ ಮಾಡೋಕ್ಕೋಸ್ಕರ ಪ್ರವೇಶವನ್ನು ಮಾಡೋದಾಗಲಿ, ಹೀಗೆ ಸ್ಥಳ ಬದಲಾವಣೆ ಉಂಟಾಗಲಿಕ್ಕೆ ಪ್ರಾರಂಭ ಆಗ್ತದೆ. ಯಾವಾಗ ಸ್ಥಳ ಬದಲಾವಣೆ ಉಂಟಾಗ್ತದೆ, ಅಲ್ಲಿಂದ ಘಟನೆ 5 ಪ್ರಾರಂಭವಾಗ್ತದೆ. ಘಟನೆ 5ರಲ್ಲಿ ಏನಾಗ್ತದೆ ಅಂತಂದರೆ, ಹೀಗೆ ಎಲ್ಲ ಕೌಟುಂಬಿಕ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳು, ಅನಾರೋಗ್ಯ ಸಮಸ್ಯೆಗಳಿಂದ ನೀವು ಬಳಲಿ ಮಾನಸಿಕವಾಗಿ ದೊಡ್ಡ ಮಟ್ಟದಲ್ಲಿ ಕುಗ್ಗೋಗ್ಲಿಕ್ಕೆ ಪ್ರಾರಂಭವನ್ನು ಮಾಡ್ಕೋದು. ಯಾವಾಗ ಮಾನಸಿಕವಾಗಿ ಕುಗ್ತೀರೋ ಆವಾಗ ಗಂಡ ಹೆಂಡತಿಗೆ ಹೊಡೆಯೋದಾಗಲಿ, ಹೆಂಡತಿ ಗಂಡನಿಗೆ ಹೊಡೆಯೋದಾಗಲಿ, ತಂದೆ ಮಕ್ಕಳ ನಡುವೆ ಭಿನ್ನಾಭಿಪ್ರಾಯ, ಅಣ್ಣ ತಮ್ಮಂದಿರು, ಸಹೋದರ ನಡುವೆ ಭಿನ್ನಾಭಿಪ್ರಾಯ ಉಂಟಾಗಿ ಕೋರ್ಟು ಕಚೇರಿ ವ್ಯಾಜ್ಯದ ಸಮಸ್ಯೆಗಳಿಗೆ ಸಿಲುಕ ಹಾಕುತ್ತೀರಾ. ಇದ್ದಕ್ಕಿದ್ದ ಹಾಗೆ ಆಸ್ತಿ ಸಮಸ್ಯೆಗಳು ಉಂಟಾಗ್ತವೆ ಅಣ್ಣ ತಮ್ಮಂದಿರ ಮಧ್ಯೆ. ಇದ್ದಕ್ಕಿದ್ದಾಗೆ ಕೌಟುಂಬಿಕ ಸಮಸ್ಯೆಗಳು ಉಂಟಾಗಿ ಅತ್ತೆ ಸೊಸೆಯರ ಮಧ್ಯೆ ಆಗಲಿ, ಗಂಡ ಹೆಂಡತಿಯ ಮಧ್ಯೆ ಆಗಲಿ ಭಿನ್ನಾಭಿಪ್ರಾಯ ಉಂಟಾಗಲಿ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಲಿಕ್ಕೆ ಸಂದರ್ಭಗಳು ಕ್ರಿಯೇಟ್ ಆಗ್ತವೆ. ಹೀಗೆ ಹಲವಾರು ರೀತಿಯ ವಿಚ್ಛೇದನ ಸಮಸ್ಯೆಗಳಾಗಲಿ, ಆಸ್ತಿ ಸಮಸ್ಯೆಗಳಾಗಲಿ, ಶತ್ರು ಬಾಧೆಗಳಿಂದ ಸದಾ ಪೊಲೀಸ್ ಸ್ಟೇಷನ್ ಮೆಟ್ಲನ್ನು ಹತ್ತೋದಾಗಲಿ, ಸದಾ ಕೋರ್ಟ್ ಮೆಟ್ಲು ಹತ್ತೋದಾಗಲಿ, ಹೀಗೆ ಕಾನೂನಿನ ಸಮಸ್ಯೆಗಳಿಗೆ ಒಳಗಾಗಿ ನರಳಾಟವನ್ನು ಅನುಭವಿಸ್ಲಿಕ್ಕೆ ಪ್ರಾರಂಭವನ್ನು ಮಾಡ್ತೀರಾ. ಇನ್ನು ಘಟನೆ 6ಕ್ಕೆ ನಾವು ಬರೋದೇ ಅಂದರೆ, ಈ ಎಲ್ಲ ಸಮಸ್ಯೆಗಳಿಂದ ಮಾನಸಿಕವಾಗಿ ದೊಡ್ಡ ಮಟ್ಟದಲ್ಲಿ ಕುಗ್ಗಿ ನೀವು ಅಕ್ಕಪಕ್ಕದ ಜನರೊಂದಿಗೆ, ಅಂದರೆ ತಮ್ಮ ಸಮೀಪದಲ್ಲಿ ವಾಸ ಮಾಡ್ತಕ್ಕಂಥ ಅಕ್ಕಪಕ್ಕದ ಮನೆಯರ ವಾಸಸ್ಥರೊಂದಿಗೆ, ಅಕ್ಕಪಕ್ಕದ ಮನೆಯ ಜನರೊಂದಿಗೆ ಭಿನ್ನಾಭಿಪ್ರಾಯ, ಜಗಳ, ಹೊಡೆದಾಟವನ್ನು ಮಾಡ್ಕೊಳ್ತಕ್ಕಂಥ ಸಮಸ್ಯೆಗಳು ಕ್ರಿಯೇಟ್ ಆಗ್ತದೆ. ಹಿತಶತ್ರುಗಳ ಬಾಧೆಯನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ನಿಮ್ಮ ಮೇಲೆ ದೊಡ್ಡ ಮಟ್ಟದಲ್ಲಿ ಗಾಸಿಪ್ಸ್ ಕ್ರಿಯೇಟ್ ಆಗ್ತದೆ. ನಿಮ್ಮದಲ್ಲದ ಸಮಸ್ಯೆಗಳಿಗೆಲ್ಲ ನಿಧಾನಕ್ಕೆ ನೀವು ಸಿಗಾಕೊಳ್ಳಿಕ್ಕೆ ಹೋಗ್ತಾ
ನಿಮಗೇ ಗೊತ್ತಿಲ್ಲದ ಹಾಗೆ ನಿಮ್ಮ ಬಗ್ಗೆ ಸಮಾಜದಲ್ಲಿ ಒಂದು ನಕಾರಾತ್ಮಕವಾದಂತಹ ಇಮೇಜ್ ಕ್ರಿಯೇಟ್ ಆಗ್ತಾ ಹೋಗ್ತದೆ. ಈ ರೀತಿಯ ನಕಾರಾತ್ಮಕವಾದಂಥ ಯಾವಾಗ ಕ್ರಿಯೇಟ್ ಇಮೇಜ್ ಆಗ್ತದೋ ಮತ್ತಷ್ಟು ಮಗದಷ್ಟು ನೀವು ಕುಗ್ಗೋಗ್ಲಿಕ್ಕೆ ಪ್ರಾರಂಭವನ್ನು ಮಾಡ್ತೀರಾ. ಹೀಗೆ ಒಂದು ಕಡೆ ಅನಾರೋಗ್ಯ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಮತ್ತೊಂದು ಕಡೆ ಕೋರ್ಟು ಕಚೇರಿ ಸಮಸ್ಯೆಗಳು, ಮತ್ತೊಂದು ಕಡೆ ಪೊಲೀಸ್ ಸ್ಟೇಷನ್ ಪ್ರಾಬ್ಲಮ್ಸು, ಮತ್ತೊಂದು ಕಡೆ ಅಕ್ಕಪಕ್ಕದ ಜನರೊಂದಿಗೆ ಬಂಧು ಬಾಂಧವರೊಂದಿಗೆ ಭಿನ್ನಾಭಿಪ್ರಾಯಗಳು, ಈ ರೀತಿ ಎಲ್ಲ ನರಳಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲೇ ಏನಾದರೂ ಒಂದು ಹಣಕಾಸಿನ ವ್ಯವಹಾರಗಳಿಗೆ ನೀವು ಇಳಿತೀರಿ. ಯಾವ ರೀತಿಯ ಹಣಕಾಸಿನ ವ್ಯವಹಾರಗಳಿರ್ಬೋದು? ಒಂದು ಶೇರ್ ಮಾರ್ಕೆಟ್ ಮೇಲೆ ದುಡ್ಡು ಹಾಕಿ ಸಮಸ್ಯೆಗೆ ಸಿಲುಕ್ಬೋದು, ಯಾರಿಗಾದ್ರೂ ಬಡ್ಡಿ ಕೊಟ್ಟು ಸಮಸ್ಯೆಗೆ ಸಿಲುಕ್ಬೋದು, ಇರ್ತಕ್ಕಂಥ ಒಡವೆ ವಸ್ತುಗಳನ್ನು ಯಾರಿಗಾರು ಕೊಟ್ಟು ಸಮಸ್ಯೆಗಳಿಗೆ ಸಿಗಾಕೋಬೋದು, ಯಾರಿಗಾದ್ರೂ ಶ್ಯೂರಿಟಿ ಹಾಕಿ ಸಮಸ್ಯೆಗೆ ಸಿಗಾಕೋಬೋದು, ಚೀಟಿ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋಗಿ ಸಮಸ್ಯೆಗೆ ಸಿಗಾಕೋಬೋದು, ತಮ್ಮ ಹತ್ರ ಇರತಕ್ಕಂಥ ಒಡವೆ ವಸ್ತ್ರ ಜಮೀನನ್ನು ಮಾರಾಟವನ್ನು ಮಾಡಿ ಬಡ್ಡಿಯ ಆಸೆಗೆ ಆ ದುಡ್ಡನ್ನು ಬೇರೆಯವರಿಗೆ ಕೊಟ್ಟು ಸಮಸ್ಯೆಗೆ ಸಿಗಾಕ್ತಕ್ಕಂಥ ಸನ್ನಿವೇಶಗಳಿರ್ತದೆ. ಇನ್ನು ಮುಂದಿನ ಘಟನೆಯನ್ನು ನಾವು ನೋಡೋದಾದರೆ, ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ಬಿಸ್ನೆಸ್ ಮಾಡೋಕ್ಕೆ ಹೋಗಿ ಆ ಪಾರ್ಟ್ನರ್ಶಿಪ್ ವರ್ಕೌಟ್ ಆಗ್ದಿರ ಅಲ್ಲಿಂದ ಹಣಕಾಸಿನ ಸಮಸ್ಯೆಗಳು, ಶತ್ರುಬಾಧೆಗಳನ್ನು, ಕೋರ್ಟು ಕಚೇರಿ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಕ್ರಿಯೇಟ್ ಆಗ್ತದೆ. ಹೀಗೆ ಎಲ್ಲ ದಿಕ್ಕುಗಳಿಂದನೂ ಸಹ ನೀವು ದೊಡ್ಡ ಮಟ್ಟದ ಅವಮಾನ ಅಪಮಾನಗಳಿಗೆ ಒಳಗಾಗಲಿಕ್ಕೆ ಎಲ್ಲ ರೀತಿಯ ಸನ್ನಿವೇಶ ಸಂದರ್ಭಗಳು ಕ್ರಿಯೇಟ್ ಆಗ್ತದೆ. ಹೀಗೆ ಶನೇಶ್ವರರು ಯಾವಾಗ ನಿಮ್ಮ ಬೆನ್ನು ಹತ್ತಾರೋ ಅಲ್ಲಿಂದನೇ ನಿಮ್ಮ ಬ್ಯಾಡ್ ಲಕ್ ಪ್ರಾರಂಭವಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಎಚ್ಚರವನ್ನು ವಹಿಸ್ಕೋಬೇಕು. ಶನೇಶ್ವರನಿಗೆ ಸಂಬಂಧಪಟ್ಟಂಥ ಶಾಂತಿ ಕಾರ್ಯಗಳನ್ನು ಮಾಡ್ಕೋಬೇಕು. ವಿಶೇಷವಾಗಿ ಶನೇಶ್ವರನ ಕೋರ್ಟ್ನಲ್ಲಿ ನ್ಯಾಯಾಧೀಶನಿಗೆ ಹೋಲಿಸ್ತಾರೆ. ಋಣರೋಗ ದಾರಿದ್ರ್ಯವನ್ನು ನಿವಾರಣೆ ಮಾಡ್ತಕ್ಕಂಥ ಗ್ರಹ ಅಂತ ಕರೀತಾರೆ. ಜೊತೆಗೆ ವಿಶೇಷವಾಗಿ ಶನೇಶ್ವರನ ಆರೋಗ್ಯಕಾರಕ, ಐಶ್ವರ್ಯಕಾರಕ, ಉದ್ಯೋಗಕಾರಕ, ಕರ್ಮಕಾರಕ ಅಂತ ಕರೀತಾರೆ. ಅಂಥ ಶನೇಶ್ವರನೇನಾದರೂ ನಿಮ್ಮ ಬೆನ್ನು ಹತ್ತಿದ್ದಾರೆ ಅಂತಂದರೆ, ನಿಮಗೆ ಪಂಚಮ ಶನಿ ನಡೀತಾ ಇದೆ ಅಂದರೆ, ನಿಮಗೆ ಅಷ್ಟಮ ಶನಿ ನಡೀತಾ ಇದೆ ಅಂತಂದರೆ, ಸಾಡೆ ಸಾತಿ ನಡೀತಾ ಇದೆ ಅಂದರೆ ನೀವು ಎಚ್ಚರವನ್ನು ವಹಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ಭಿಕ್ಷುಕರಿಗೆ ನೋವನ್ನು ಕೊಡಬಾರ್ದು. ಸಾಧ್ಯ ಆದರೆ ಭಿಕ್ಷುಕರಿಗೆ ದಾನ ಧರ್ಮಗಳನ್ನು ಮಾಡಬೇಕು. ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು, ಹೆಂಡತಿ, ಮಡದಿ, ಮಕ್ಕಳೊಂದಿಗೆ ಯಾವುದೇ ರೀತಿಯ ಕೌಟುಂಬಿಕ ಕಲಹಗಳಲ್ಲಿ ಸಿಗಾಕೋಬಾರ್ದು. ತಮ್ಮ ಬಂಧು ಬಾಂಧವರಿಗೆ ಯಾವುದೇ ರೀತಿಯ ಅವಮಾನಗಳು, ಅಪಮಾನಗಳನ್ನು ಉಂಟಾಗ್ತಕ್ಕಂಥ ಕೆಲಸಗಳನ್ನು ಮಾಡಬಾರ್ದು. ವಿಶೇಷವಾಗಿ ವಯೋವೃದ್ಧರಿಗೆ ಅವಮಾನವನ್ನು ಮಾಡಬಾರ್ದು. ತಮ್ಮ ಮನೆಯಲ್ಲಿ ಕೆಲಸಕ್ಕೆ ಬರ್ತಕ್ಕಂಥ ಕೆಲಸಗಾರರಿಗೆ ಅವಮಾನವನ್ನು ಮಾಡಬಾರ್ದು. ಮಕ್ಕಳಿಗೆ ಹೊಡಿತಕ್ಕಂಥ ಕೆಲಸಗಳನ್ನು ಮಾಡಬಾರ್ದು. ನಾವು ಮಾಡ್ತಕ್ಕಂಥ ಏನೇ ಕೆಲಸ ಆಗಲಿ ಅದು ನ್ಯಾಯಬದ್ಧವಾಗಿರಬೇಕು, ಕಾನೂನುಬದ್ಧವಾಗಿರಬೇಕು. ಯಾವುದೇ ರೀತಿಯ ಇಲ್ಲೀಗಲ್ ಚಟುವಟಿಕೆಗಳಲ್ಲಿ ನಾವು ತೊಡಕೋಬಾರ್ದು. ನನ್ನ ಹತ್ರ 100 ರೂಪಾಯಿ ಇದೆ, ಇದ್ದಕ್ಕಿದ್ದಂಗೆ 100 ರೂಪಾಯಿನ 1000 ರೂಪಾಯಿ ಮಾಡ್ತೀನಿ ಅನ್ನೋ ಕೆಲಸ ಕಾರ್ಯಗಳಿಗೆ ಹೋಗಬಾರ್ದು. ಈ ರೀತಿ ಯಾವುದೇ ರೀತಿಯ ನಕಾರಾತ್ಮಕವಾದಂಥ ಆಲೋಚನೆಗಳನ್ನು ತುಂಬಿಕೊಂಡಿದ್ದೆ ಆದರೆ, ನಕಾರಾತ್ಮಕವಾದಂಥ ಜೀವನ ವಿಧಾನ ರೂಢಿಸ್ಕೊಂಡಿದ್ದೆ ಆದರೆ ಶನೇಶ್ವರು ರೆಡಿಯಾಗಿರ್ತಾರೆ. ಅವ್ರು ಬಂದೇ ಬರ್ತಾರೆ, ನಿಮಗೆ ದೊಡ್ಡ ಮಟ್ಟದ ಸಫರ್ ಕೊಟ್ಟೇ ಕೊಡ್ತಾರೆ. ಹಾಗಾಗಿ ಏನೇ ಕೆಲಸವನ್ನು ಮಾಡಿದ್ರೂ ಸಹ ಅದು ಭಗವಂತ ಮೆಚ್ಚತಕ್ಕಂಥ ಕೆಲಸಗಳನ್ನು ಮಾಡಬೇಕು. ಇದರ ಜೊತೆಗೆ ಪ್ರತಿ ಶನಿವಾರ ಶನೇಶ್ವರ ದೇವಾಲಯಕ್ಕೆ ಹೋಗಿ ಅಲ್ಲಿ ಎಳ್ಳು ಬತ್ತಿಯನ್ನು ಹಚ್ಚಿ ಶನೇಶ್ವರನ ಆಶೀರ್ವಾದವನ್ನು ಪಡ್ಕೋಬೇಕು. ತುಳಸಿಯನ್ನು ಕೊಟ್ಟು ಅರ್ಚನೆಯನ್ನು ಮಾಡಿಸ್ಬೇಕು. ಗರ್ಭಗುಡಿಯ ಸುತ್ತ ಮಿನಿಮಮ್ 21 ಪ್ರದಕ್ಷಿಣೆಯನ್ನು ಮಾಡ್ಕೋಬೇಕು. ಅಲ್ಲಿ ಯಾರಾದರೂ ಭಿಕ್ಷುಕರಿದ್ದರೆ, ವಯೋವೃದ್ಧರಿದ್ದರೆ ಅವ್ರಿಗೇನಾದರೂ ದಾನ ಧರ್ಮಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಪ್ರತಿ 8 ತಿಂಗಳಿಗೊಮ್ಮೆ ಮನೆಯಲ್ಲಿ ಶನಿಶಾಂತಿ ಹೋಮವನ್ನು, ತಿಲಾ ಹೋಮವನ್ನು ಆಚರಣೆಯನ್ನು ಮಾಡಬೇಕು. ಯಾವುದಾದ್ರೂ ಅನಾಥಾಲಯಗಳಿದ್ದರೆ, ವೃದ್ಧಾಶ್ರಮಗಳಿದ್ದರೆ ಅಂಥ ಸ್ಥಳಗಳಿಗೆ ಹೋಗಿ ಅಂಥವರಿಗೆ ತಮ್ಮ ಕೈಲಾದಂತಹ ಸಹಾಯವನ್ನು ಮಾಡಬೇಕು. ಹೀಗೆ ಶನೇಶ್ವರ ಎಲ್ಲಿರ್ತಾನೆ ಅಂತಂದರೆ, ಎಲ್ಲಿ ತುಂಬ ಕಷ್ಟಗಳಿರ್ತದೋ, ಯಾರ ಕಷ್ಟಗಳನ್ನು ಅನುಭವಿಸ್ತಿರ್ತಾರೋ ಅಂಥ ಜಾಗದಲ್ಲಿ ಶನೇಶ್ವರ. ಅಂತ ಯಾರು ಕಷ್ಟ ನಷ್ಟಗಳನ್ನು, ಅಪಮಾನಗಳನ್ನು ಎದುರಿಸ್ತಾ ಇರ್ತಾರೋ ಅಂಥವರಿಗೆ ಸಹಾಯವನ್ನು ಮಾಡಿದ್ದೆ ಆದರೆ ಶನೇಶ್ವರರು ತಮ್ಮ ಶುಭ ಕೃಪೆಯನ್ನು ತಮ್ಮ ಕಡೆ ಬೀರಿ ತಮ್ಮೆಲ್ಲ ಕಷ್ಟಗಳನ್ನು ನಿವಾರಣೆಯನ್ನು ಮಾಡ್ತಾರೆ. ಹಾಗಾಗಿ ಮನೆಯೂ ಸಹ ಶುದ್ಧವಾಗಿರಬೇಕು, ನೀಟಾಗಿಟ್ಕೋಬೇಕು. ಮನಸ್ಸು ಸಹ ಶುದ್ಧವಾಗಿಟ್ಕೋಬೇಕು, ಮನಸ್ಸನ್ನು ಸಹ ನೀಟಾಗಿಟ್ಕೋಬೇಕು. ಯಾವುದೇ ರೀತಿಯ ನಕಾರಾತ್ಮಕ ಆಲೋಚನೆಗಳು, ನಕಾರಾತ್ಮಕ ಜೀವನ ವಿಧಾನವನ್ನು ನಾವು ಅಡಾಪ್ಟ್ ಮಾಡ್ಕೋಬಾರ್ದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.
ನಿಮಗೆ ಪಂಚಮ ಶನಿ ನಡೀತಾ ಇದೆ ಅಂತಂದರೆ, ಸಾಡೆ ಸಾತಿ ನಡೀತಾ ಇದೆ ಅಂದರೆ, ಅಷ್ಟಮ ಶನಿ ನಡೀತಾ ಇದೆ ಅಂತಂದರೆ, ಈ ಎಲ್ಲ ಘಟನೆಗಳು ಕಾಣಿಸ್ಕೊಳ್ತಕ್ಕಂಥ ಸನ್ನಿವೇಶ ಇರ್ತದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಈ ಯಾವುದಾದ್ರೂ ಘಟನೆಗಳು ನಡೆದಿದ್ದರೆ ಅದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಕಾಮೆಂಟ್ನಲ್ಲಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸೋದ್ರ ಮೂಲಕ ನಮಗೆ ಸಹಕರಿಸಿ ಅಂತ ಹೇಳ್ತಾ ಮನಸ್ಫೂರ್ತಿಯಾಗಿ ಕೃತಜ್ಞತೆಯನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಮ್ಮ ಎಲ್ಲ ಸಲಹೆ ಸಹಕಾರಗಳನ್ನು ನೀಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಓಂ ಶಂ ಶನೈಶ್ಚರಾಯ ನಮಃ. ಥ್ಯಾಂಕ್ ಯು.